ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ನೆಟ್ಟು ಬೋಲ್ಟು. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಎಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಆಡಿದ ಮಾತಿಗೆ ಚಲನಚಿತ್ರರಂಗದ ಕೆಲವರು ಗರಂ. ಇನ್ನು ಕೆಲವರಿಂದ ಡಿ ಕೆ ಶಿವಕುಮಾರ್ಗೆ ಬೆಂಬಲ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅನುಸರಿಸಬೇಕಿದೆ ಚಿತ್ರರಂಗದ ನಟ ನಟಿಯರಿಗೆ ಕನ್ನಡ ನೆಲ ಜಲ ಭಾಷೆ ಬೇಡವಾ? ಯಾಕೆ ಕನ್ನಡದ ಅಸ್ಮಿತೆ ವಿಚಾರದಲ್ಲಿ ಸ್ಟಾರ್ಸ್ ಮೌನ? ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ. ಕರ್ನಾಟಕದಲ್ಲಿ ಚಲನಚಿತ್ರರಂಗದಲ್ಲಿರತಕ್ಕಂಥ ಕೆಲವರ ನಟ್ಟು ಬೋಲ್ಟ್ಗಳನ್ನು ಹೇಗೆ ಟೈಟ್ ಮಾಡಬೇಕು ಅನ್ನುವಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ಮಾತುಗಳನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ವೇದಿಕೆಯಲ್ಲಿ, ಅದರಲ್ಲೂ ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಆಡಿರ್ತಕ್ಕಂಥ ಮಾತಿನಲ್ಲಿ ತಪ್ಪಿದೆಯಾ? ಯಾಕೆ ಆ ಮಾತುಗಳನ್ನು ಹೇಳಿದರು? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕಾಗಿದೆ. ಜೊತೆಗೆ ಇದರ ಮುನ್ನೆಲೆಗಳನ್ನು ಕರ್ನಾಟಕದ ಜನರಿಗೆ ತಿಳಿಸಲೇಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ಅಥವಾ ಉದ್ಘಾಟನೆಯ ಸಂದರ್ಭದಲ್ಲಿ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸ್ಟಾರ್ ನಟರುಗಳು ಇರ್ಬೋದು, ನಟಿಯರು ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಕೆಲಸ ಮಾಡುವಂಥ ಚಿತ್ರರಂಗದ ಒಟ್ಟಾರೆಯ ಏನು ಕುಟುಂಬ ಇದೆ, ಅಥವಾ ನಾವು ಸ್ಯಾಂಡಲ್ವುಡ್ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಅದರಲ್ಲಿ ಎಷ್ಟು ಜನ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಪ್ರಶ್ನೆಗೆ ಮೊದಲನೇದು. ಎರಡನೆಯದು, ಡಿ ಕೆ ಶಿವಕುಮಾರ್ ಅವರು ಯಾಕೆ ಚಿತ್ರರಂಗದ ಕೆಲವರ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡೋದು ನಮಗೆ ಚೆನ್ನಾಗಿ ಗೊತ್ತು. ಕಾಲಕ್ಕೆ ತಕ್ಕ ಹಾಗೆ ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾವು ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಮಾತಿನಲ್ಲಿ ಒರಟತನ ಇರಬಹುದು, ಆದರೆ ಅವರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಸತ್ಯ ಇದೆ ಅನ್ನುವಂಥದ್ದನ್ನು ಇವತ್ತು ಪ್ರಜಾಧ್ವನಿ ಟಿವಿ ಈ ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದ ಮೂಲಕ ಘಂಟಾಘೋಷವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೀವಿ ನಾವು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಕಳೆದ 2 ದಶಕಗಳಿಂದ ಸುಮಾರು ಒಂದು 20ರಿಂದ 25 ಕನ್ನಡ ಪರವಾದಂಥ ಕನ್ನಡದ ಅಸ್ಮಿತೆಗೋಸ್ಕರ ಹೋರಾಟಗಳು ನಡೆದಿದ್ದಾವೆ. ಆದರೆ ಇವತ್ತಿನ ಚಿತ್ರರಂಗದಲ್ಲಿರ್ತಕ್ಕಂಥ ಯಾವುದೇ ಸ್ಟಾರ್ ನಟಕರಿರ್ಬೋದು, ಅಥವಾ ಸ್ಟಾರ್ ನಟಿಯರಿರ್ಬೋದು, ಅಥವಾ ಅದರಲ್ಲಿರ್ತಕ್ಕಂಥ ನಿರ್ಮಾಪಕರಿರ್ಬೋದು, ಅಥವಾ ನಿರ್ಮಾಪಕಿಯರು ಇರ್ಬೋದು, ಅಥವಾ ನಿರ್ದೇಶಕರಿರ್ಬೋದು, ಸೊ ಈ ಥರದ ಒಂದು ತಂಡ ಏನಿದೆ, ಇವರೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ನೆಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡುವಂಥದ್ದು ನನಗೆ ಗೊತ್ತು ಅಂತ ಹೇಳ್ತಿದ್ದ ಹಾಗೆಯೇ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಕರ್ನಾಟಕದಲ್ಲಿ. ಅದರಲ್ಲೂ ಎಸ್ಪೆಷಲಿ ಕೆಲವರು ಚಿತ್ರರಂಗದ ನಾವು ಹಿರಿಯರು ಅಂತ ಹೇಳ್ಕೊಂಡಿರ್ತಕ್ಕಂಥ, ಅಥವಾ ಹಾಗೆ ತಮ್ಮನ್ನು ತಾವೇ ಘೋಷಣೆ ಮಾಡಿರ್ತಕ್ಕಂಥ ಕೆಲವರು ಡಿ ಕೆ ಶಿವಕುಮಾರ್ ಆಡಿರ್ತಕ್ಕಂಥ ಮಾತನ್ನು ಬಹಿರಂಗವಾಗಿ ವಿರೋಧಿಸುವ ರೀತಿಯಲ್ಲಿ ಆಕ್ರೋಶಭರಿತರಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾತನಾಡಕ್ಕೆ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡದಂಥ ಸಂದರ್ಭದಲ್ಲಿ ನಾವು ಅವರನ್ನೂ ಕೂಡ ಟೀಕೆ ಮಾಡಿದ್ದೀವಿ. ಎಸ್ಪೆಷಲಿ ಈಗಾಗಲೇ ಏನು ಆಲಮಟ್ಟಿ ಜಲಾಶಯದಿಂದ, ನಾರಾಯಣಪುರ ಜಲಾಶಯದಿಂದ ನೀರನ್ನು ಹರಿಬಿಡುವ ವಿಚಾರದಲ್ಲಿ ರೈತರನ್ನ ನಿರ್ಲಕ್ಷ್ಯ ಮಾಡಿ ತೆಲಂಗಾಣಕ್ಕೆ ನೀರು ಹರಿಬಿಟ್ಟಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಾವು ನೇರವಾಗಿ ಮಾತಾಡಿದ್ವಿ, ಚಾಲೆಂಜ್ ಕೂಡ ಮಾಡಿದ್ದೀವಿ. ಆದರೆ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿನ ಪರವಾಗಿ ನಾವು ಇವತ್ತು ಯಾಕೆ ನಿಂತಿದ್ದೀವಿ ಅಂದರೆ ಇದು ಕನ್ನಡದ ಅಸ್ಮಿತೆಯ ವಿಚಾರ. ನಾ ಈಗಾಗಲೇ ಹೇಳಿದ ಹಾಗೆ ಕಳೆದ 2 ದಶಕಗಳಲ್ಲಿ ಒಂದು 20ರಿಂದ 25 ಹೋರಾಟಗಳಾಗಿರ್ಬೋದು. ಆದರೆ ಇಂಥ ಹೋರಾಟಗಳಲ್ಲಿ ಕರ್ನಾಟಕದ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಟೆಕ್ನಿಷಿಯನ್ ಆದಿಯಾಗಿ, ಅಥವಾ ನಿರ್ದೇಶಕರ ಆದಿಯಾಗಿ, ನಿರ್ಮಾಪಕರ ಆದಿಯಾಗಿ ಎಲ್ಲ ನಟ ನಟಿಯರು ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ? ಸೊ ಈ ಪ್ರಶ್ನೆಗೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡಿಗರು ಉತ್ತರವನ್ನು ಹುಡುಕಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಉತ್ತರವನ್ನು ಹುಡುಕಬೇಕು ಅನ್ನೋದಾದರೆ, ನಾನು ಇತ್ತೀಚಿನ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಎಲ್ಲವನ್ನ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ದಶಕಗಳಿಂದಲೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ, ಕನ್ನಡ ಪರವಾದಂಥ ಹೋರಾಟಗಳು ನಡೀತಿದ್ದಾವೆ, ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಕೂಡ ಅಲ್ಲಿ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ವಿರುದ್ಧ ಏನೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಾಕ್ತಾರೆ, ಅವ್ರದ್ದೇ ಆದ ರೀತಿಯಲ್ಲಿ ಧ್ವನಿಯನ್ನು ಎತ್ತುತ್ತಾರೆ. ಆದರೆ
ಕರ್ನಾಟಕದ ಕನ್ನಡ ಚಿತ್ರರಂಗದಲ್ಲಿ ನಾವು ಸ್ಟಾರ್ ನಟರು ಅಂತ ಹೇಳ್ಕೊಂಡಿರ್ತಕ್ಕಂಥ ನಾಯಕರು ಅಥವಾ ನಾಯಕಿಯರು ಯಾರಿದ್ದಾರೆ ಇವರು ಇಂಥ ವಿಚಾರಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಧ್ವನಿ ಎತ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಸೊ ನೀವು ಒಂದಷ್ಟು ಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದು ನೋಡಿದ್ರಿ, ಇತ್ತೀಚೆಗೆ ಬೆಳಗಾವಿಯಲ್ಲಿ ಏನು ಈ ಒಂದು ಫ್ರೀ ಬಸ್ಸಲ್ಲಿ ಓಡಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳಗಾವಿಯ ಒಂದು ಮರಾಠ ವಿದ್ಯಾರ್ಥಿನಿನೋ ಅಥವಾ ಯುವತಿನೋ ಗೊತ್ತಿಲ್ಲ, ಆ ವಿದ್ಯಾರ್ಥಿನಿ ಅಥವಾ ಯುವತಿ ಅಂತ ಹೇಳ್ಕೊಳ್ಳೋಂಥವಳು ನೇರವಾಗಿ ನನಗೆ 2 ಟಿಕೆಟ್ ಬೇಕು ಅಂತ ಹೇಳಿ ಟಿಕೆಟ್ ಕೊಂಡ್ಲು. ಆದರೆ ಒಂದು ಟಿಕೆಟ್ ಅವಳದಾಗಿತ್ತು, ಆದರೆ ಇನ್ನೊಂದು ಟಿಕೆಟ್ ಯಾರು ಅಂತ ಕೇಳಿದರೆ ಆತ ಒಬ್ಬ ಹುಡುಗನ ಅಥವಾ ಬಾಯ್ ಫ್ರೆಂಡ್ನ ವಿಚಾರವನ್ನು ಎತ್ತಿದ್ರು. ಸೊ ಹಾಗಾಗಿ ನಾನು ಟಿಕೆಟ್ ಕೊಡಲಿಲ್ಲ, ದುಡ್ಡು ಕೊಡು ಅಂತ ಕೇಳಿದೆ. ಆದರೆ ಅಲ್ಲಿ ಮುಂದೆ ಬಂದಾದ ನಂತರ ಒಂದು ಊರಿನಲ್ಲಿ ನಿಲ್ಲಿಸಿ ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿ KSRTC ಕರ್ನಾಟಕದ ಸಾರಿಗೆ ಸಂಸ್ಥೆಯ ನೌಕರನ ಮೇಲೆ ಬಹಿರಂಗವಾಗಿ ಮರಾಠಿಗರು ಹಲ್ಲೆ ಮಾಡ್ತಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ನಾರಾಯಣಗೌಡರ ಆದಿಯಾಗಿ ಬಹುತೇಕ ಸಂಘಟನೆಗಳು ಬೆಳಗಾವಿಯವರೆಗೂ ಹೋಗಿ ಪ್ರತಿಭಟನೆಯನ್ನು ಮಾಡಿ ತಮ್ಮ ಧ್ವನಿಯನ್ನು ಏರಿಸಿ ಬರ್ತಾರೆ. ಜೊತೆಗೆ ಮರಾಠಿಗರ ಜೊತೆಗೆ ಬೆಳಗಾವಿಯ ವಿಚಾರದಲ್ಲಿ ಪದೇ ಪದೇ ತಗಾದೆ ತೆಗೆಯುವಂಥ MES ಪುಂಡಾಟಿಕೆ ವಿರುದ್ಧ ಧ್ವನಿ ಎತ್ತುತ್ತಾರೆ. ಆದರೆ ಅಲ್ಲಲ್ಲಿ ರಾಜಕಾರಣಿಗಳು ಅದರ ಬಗ್ಗೆ ಮಾತನಾಡ್ತಾರೆ, ಕನ್ನಡ ಪರವಾದಂಥ ಮನಸ್ಸುಗಳು ಮಾತಾಡ್ತವೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇರತಕ್ಕಂಥ ನಟ ನಟಿಯರು ಏನು ಮಹಾನ್ ನಟ ನಟಿಯರು ಅಂತ ಹೇಳ್ಕೊಳ್ಳುವಂಥವ್ರು, ಲಕ್ಷಾಂತರ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿರತಕ್ಕಂಥವ್ರು, ಇವರು ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು? ಸೊ ಇದು ಬಹಳ ದೊಡ್ಡ ಪ್ರಶ್ನೆ ಇವತ್ತು. ಯಾಕೆ ಕನ್ನಡ ಚಿತ್ರರಂಗ ಅಂತ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ನಾಟಕದ ಜನ ವರನಟ ಅಂತ ಕರೆಯುವಂಥದ್ದು, ಜೊತೆಗೆ ಅವರ ನಟನೆಯ ಮುಂದೆ ಯಾರು ಇಲ್ಲ ಅನ್ನುವ ರೀತಿಯಲ್ಲಿ ಹೇಳುವಂಥದ್ದು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ, ಜೊತೆಗೆ ಶಿವರಾಜ್ ಕುಮಾರ್ ಅವರಂತವನ್ನು ಕೂಡ ಯಾಕೆ ಬೆಂಬಲಿಸ್ತಾರೆ, ಜೊತೆಗೆ ಕೊಂಡಾಡ್ತಾರೆ ಕರ್ನಾಟಕದ ಜನ ಅಂತಂದ್ರೆ ಅವರು ಕೇವಲ ಸ್ಟಾರ್ ನಟರು ಅನ್ನುವಂಥ ಕಾರಣಕ್ಕಲ್ಲ. ಗೋಕಾಕ್ ಚಳವಳಿ ಅನ್ನೋ ವಿಚಾರವನ್ನೇ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ತೆಗೆದುಕೊಂಡು ಬಂದು ಕೆಲವರು ಇವತ್ತು ತಮಗೆ ಗುರಾಣಿಯನ್ನ ಮಾಡ್ಕೊಳ್ಳೋಕೆ ಹೊರಡ್ತಾರೆ. ಆದರೆ ನಾನು ನೇರವಾಗಿ ಒಬ್ಬ ಪತ್ರಕರ್ತನಾಗಿ ಅಂದಿನಿಂದ ಇಲ್ಲಿವರೆಗೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಕೆಲವು ವಿಚಾರಗಳನ್ನು ಇಟ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲವು ಚಿತ್ರರಂಗದ ಕೆಲವರು ಇದ್ದಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಜಕ್ಕೂ ಕನ್ನಡದ ಕಣ್ಮಣಿ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೇಬೇಕಾಗುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಇರಲಿ ಅಥವಾ ಶಿವಣ್ಣನವರು ಇರಲಿ, ಅವರನ್ನು ನಾವು ಯಾಕೆ ಕನ್ನಡದ ಕಣ್ಮಣಿಗಳು ಅಂತೇಳಿ ನಾವು ಕರಿತೀವಿ, ಅವರನ್ನು ಆರಾಧಿಸ್ತಿದ್ದೀವಿ ಅಂದರೆ ಕರ್ನಾಟಕದ ಜನ ಈ ಥರದ ನೆಲ ಜಲದ ವಿಚಾರದಲ್ಲಿ ಮುಂದೆ ನಿಂತು ಅಥವಾ ಚಲನಚಿತ್ರರಂಗದ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಶ್ಯೂಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಒಂದು ಉತ್ಸವಗಳು ನಡೆದಂಥ ಸಂದರ್ಭದಲ್ಲಿ ಮುಂದೆ ನಿಂತು ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ನಟನಾಗಿ ನಿಲ್ಲುವಂಥ ತಾಕತ್ತು, ಧೈರ್ಯ ಅಥವಾ ಸ್ಥೈರ್ಯ ಅಥವಾ ಇನ್ನೊಬ್ಬರಿಗೆ ಮಾದರಿ ಆಗುವಂಥ ನಿಲುವುಗಳನ್ನು ತಾಳುವಂಥ ನಿಲುವು ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ರಕ್ತಗತಗತವಾಗಿ ಬಂದಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೇನೆ ಗೊತ್ತಾಗ್ಬಿಡುತ್ತೆ. ನೀವು ಆಳಕ್ಕೆ ಇಳಿಯುವಂಥ ಅವಶ್ಯಕತೆನೇ ಇಲ್ಲ. ಇತ್ತೀಚೆಗಷ್ಟೇ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲಿ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ನೀವು ಬರಬೇಕು ಅಂತ ಹೇಳಿದ ತಕ್ಷಣವೇ ಅಥವಾ ಇಂಥದ್ದೊಂದು ಚಲನಚಿತ್ರ ಉತ್ಸವ ನಡೀತಾ ಇದೆ ಅಂದ ತಕ್ಷಣವೇ ಶಿವರಾಜ್ ಕುಮಾರ್ ಅವರು ವೇದಿಕೆಯ ಪ್ರಮುಖ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಗೆಸ್ಟ್ ಆಗಿ ನಿಂತ್ಕೊಳ್ತಾರೆ. ಅವ್ರು ಹೇಳ್ಬೋದಿತ್ತಲ್ಲ, ನನಗೆ ಹುಷಾರಿಲ್ಲ, ಈಗಾಗಲೇ ನಾನು ಈಗಷ್ಟು ಚಿಕಿತ್ಸೆಯನ್ನು ಪಡೆದು ನಾನು ಬಂದಿದ್ದೀನಿ, ನೀವು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅನ್ನೋ ಮಾತನಾದ್ರೂ ಅವ್ರು ಆಡಿ ಸುಮ್ಮನಾಗಬಹುದಿತ್ತು. ಆದರೆ ಇಂತಹ ಒಂದು ತಮ್ಮ ವೈಯಕ್ತಿಕ ಸಮಸ್ಯೆಯ ನಡುವೆಯೂ ಕೂಡ ಶಿವರಾಜ್ ಕುಮಾರ್ ಅವರು ಬಂದು ಸರ್ಕಾರದ ಜೊತೆ ನೆಲೆ ನಿಲ್ತಾರೆ, ಇಡೀ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ. ಆದರೆ DK ಶಿವಕುಮಾರ್ ಅವರು ಅಲ್ಲಿ ಕೆಲವರು ಬಂದಿಲ್ಲ, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳಲ್ಲೂ ಕೂಡ ಕೆಲವರು ಬಂದಿಲ್ಲ, ಅಥವಾ ನಿರ್ಮಾಪಕರು ಬಂದಿಲ್ಲ, ನಿರ್ದೇಶಕರು ಬಂದಿಲ್ಲ, ನಟ ನಟಿಯರು ಬಂದಿಲ್ಲ. ಈ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಸಿಟ್ಟು, ಕೋಪ ಬರುತ್ತೆ. ಹಿಂದೆ ಏನು ಇಲ್ಲಿ ಇರ್ತಕ್ಕಂಥ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೋರಾಟ ನಡೆದಂಥ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಲ್ಲ, ಕೆಲವರು ಮಾತ್ರ ಬಂದರು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ನನಗೆ ಕೋಪ ಬರುತ್ತೆ ಕನ್ನಡದ ನಾಡು ನುಡಿ ವಿಚಾರದಲ್ಲಿ, ನೆಲ ಜಲದ ವಿಚಾರದಲ್ಲಿ ಕನ್ನಡದ ಇವತ್ತಿನ ಚಿತ್ರರಂಗದಲ್ಲಿ ಇರ್ತಕ್ಕಂಥ ನಟ ನಟಿಯರು ಸರಿಯಾಗಿ ಸ್ಪಂದಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ನಟ್ಟು ಬೋಲ್ಟು ಅನ್ನೋ ವಿಚಾರವನ್ನು ಅಥವಾ ಆ ಶಬ್ದಗಳನ್ನು ಬಳಸಿದ್ರು DK ಶಿವಕುಮಾರ್ ಅಂದ ತಕ್ಷಣವೇ DK ಶಿವಕುಮಾರ್ ಅವರ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ನೀವು ಮಾತನಾಡ್ತೀರಿ ಕನ್ನಡ ಚಿತ್ರರಂಗದಲ್ಲಿದ್ದಂಥವ್ರು. ನಾನು ಒಂದೇ ಪ್ರಶ್ನೆ ಕೇಳುವಂಥದ್ದು, ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥವ್ರು ನೀವು ದೊಡ್ಡ ಸ್ಟಾರ್ಸ್ಗಳು ಅಥವಾ ಖ್ಯಾತ ನಟರು ನಟಿಯರು ಅಂತೇಳಿ ನಿಮ್ಮನ್ನು ಕೊಂಡಾಡಲಿಕ್ಕೆ ಕನ್ನಡದ ಮನಸ್ಸುಗಳು ಬೇಕು, ಕನ್ನಡದ ಯುವಕ ಯುವತಿಯರು ಬೇಕು, ಕರ್ನಾಟಕದ ಜನ ಬೇಕು, ಅವರು ಟಿಕೆಟ್ ಕೊಟ್ಟು ಥಿಯೇಟ್ರಿಗೆ ಬರಬೇಕು,
ಅವರ ಕೊಡುವಂಥ ದುಡ್ಡು ನಿಮಗೆ ಬೇಕು. ಆದರೆ ಕರ್ನಾಟಕದ ಕನ್ನಡದ ನೆಲಜಲದ ವಿಷಯ ಬಂದಾಗಂಥ ಸಂದರ್ಭದಲ್ಲಿ ಅಥವಾ ಭಾಷೆಯ ವಿಷಯ ಬಂದಂಥ ಸಂದರ್ಭದಲ್ಲಿ ನೀವ್ಯಾಕೆ ಧ್ವನಿ ಎತ್ತೋದಿಲ್ಲ? ನಿಮಗೆ ಜವಾಬ್ದಾರಿಗಳಿಲ್ವಾ? ಒಬ್ಬ ನಟ ನಟಿ ಅನ್ನುವಂಥದ್ದು ಯಾವುದೇ ಜಾತಿ ಧರ್ಮ ಮತ್ತೊಂದು ಮುಗುದರಿಂದ ಅಳಿಯಬೇಕಾಗಿಲ್ಲ. ನೀವು ಕನ್ನಡದ ಸೇವಕರು ಅಂತಲೇ ಜನ ಪರಿಗಣಿಸುವಂಥದ್ದು. ನಾನು ಮೊದಲೇ ಹೇಳಿದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಯಾಕೆ ಹೊರನಟ ಅಂತ ಕರೀತಿದ್ರು, ಯಾಕೆ ಅವರನ್ನ ಅಭಿಮಾನಿಗಳೆಲ್ಲ ಒಂದು ರೀತಿ ದೇವರು ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ರು ಅಂದರೆ, ಈ ಥರದ ನಿಲುವುಗಳಿಗೆ ಗೋಕಾಕ್ ಚಳವಳಿಯ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನ ಅವರ ಹಿಂದೆ ಬಂದರು. ಅವರೊಬ್ಬ ಸ್ಟಾರ್ ನಟ ಅಂತ ಬರಲಿಲ್ಲ, ಕರ್ನಾಟಕದ ಪರವಾಗಿ ಒಬ್ಬ ನಟನಾಗಿ ಮುಂದೆ ನಿಂತಂಥ ಮಾದರಿ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ರೀತಿ ಮಾದರಿ ಅಂತಲೇ ಹೇಳ್ಬೋದು. ಅವತ್ತಿನ ಮಾದರಿಯನ್ನ ನಾವೆಲ್ಲರೂ ಕೂಡ ಇವತ್ತು ಅನುಸರಿಸಬೇಕಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಏನು ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಯಾವುದೇ ಸ್ಟಾರ್ ನಟ ನಟಿಯರಿರಲಿ, ನಿಮಗೆ ಹಾಗಾದರೆ ಕರ್ನಾಟಕದ ಜನ ಬೇಡವಾ? ನಿಮಗೆ ದುಡ್ಡು ಕೊಡ್ಲಿಕ್ಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿಕ್ಕೆ ಮಾತ್ರ ಕರ್ನಾಟಕದ ಜನ ಬೇಕು. ಆದರೆ ಕನ್ನಡದ ಅಸ್ಮಿತೆಯ ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ಅದರ ಪರವಾಗಿ ಧ್ವನಿ ಎತ್ತಲಿಕ್ಕೆ ರೆಡಿ ಇಲ್ಲ. ನೀವೆಲ್ಲರೂ ಬಿಸಿ. ರಶ್ಮಿಕಾ ಮಂದಣ್ಣ ಅವರು, ನಾನು ನೇರವಾಗಿ ಇಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡ್ತೀನಿ. ರಶ್ಮಿಕಾ ಮಂದಣ್ಣ ಅವರು ಇಲ್ಲೇ ಹುಟ್ಟಿ, ಕರ್ನಾಟಕದಲ್ಲಿ ಹುಟ್ಟಿ, ಕೊಡಗಿನಲ್ಲಿ ಹುಟ್ಟಿ, ಇಲ್ಲಿ ಬದುಕನ್ನು ಕಟ್ಕೊಂಡು ಇಲ್ಲಿ ಒಂದು ಸಿನಿಮಾ ಮಾಡೋದ್ರ ಮೂಲಕ, ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಇಲ್ಲಿಂದ ಶುರುವಾಗುತ್ತೆ ಅವರ ಜರ್ನಿ. ಆದರೆ ಹೈದರಾಬಾದಲ್ಲಿ ಹೋಗಿ ಅವರು ತಮಿಳು ತೆಲುಗಿನಲ್ಲಿ ಒಂದು ಸ್ವಲ್ಪ ಅಥವಾ ಬಾಲಿವುಡ್ನಲ್ಲಿ ಒಂದು ಸ್ವಲ್ಪ ಅವಕಾಶಗಳನ್ನು ಗಿಟ್ಟಿಸಿದ ತಕ್ಷಣವೇ ಕರ್ನಾಟಕ ಬೇಡ, ಕನ್ನಡಿಗರು ಬೇಡ, ನಾನು ಹೈದರಾಬಾದ್ ನೋಡೋ ಅನ್ನೋ ರೀತಿಯಲ್ಲಿ ಮಾತನಾಡುವಂಥದ್ದು, ನಾನು ಹುಟ್ಟಿದ್ದೇ ಇಲ್ಲಿ ಬೆಳೆದಿದ್ದೇ ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡುವಂಥದ್ದು. ನೀವೇನೋ ಬಯಾನ್ ಮಾಡ್ಕೊಂಡಿದ್ರಿ ಕನ್ನಡ ಚಿತ್ರರಂಗದವರು, ಓಕೆ, ನನಗೆ ಅದು ಅದರ ವಿಚಾರ ಬೇಕಾಗಿಲ್ಲ. ಆದರೆ ಕನ್ನಡದ ವಿಚಾರ ಯಾಕ್ರಿ ನಿಮಗೆ ಬೇಡ? ಇವತ್ತಿಗೂ ಇಲ್ಲಿ ಹುಟ್ಟಿ ಬೆಳೆದಂಥ ಸೂಪರ್ ಸ್ಟಾರ್ ಏನು ರಜನಿಕಾಂತ್ ಅವರು ಕನ್ನಡದಲ್ಲಿ ಮಾತನಾಡ್ತಾರೆ. ಕನ್ನಡದ ನೆಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ಕೆಲವು ಸಂದರ್ಭದಲ್ಲಿ ಮಾತನಾಡ್ತಾರೆ. ಆದರೆ ತಮಿಳುನಾಡಲ್ಲಿ ಅವರು ಬದುಕು ಕಟ್ಟಿಕೊಂಡ ಕಾರಣಕ್ಕಾಗಿ ತಮಿಳುನಾಡು ಪರವಾಗಿ ಅವರು ಧ್ವನಿ ಎತ್ತುತ್ತಾರೆ. ನಿಮಗೆ ಯಾಕೆ ಬದ್ಧತೆ ಇಲ್ಲ? ಇಲ್ಲಿರ್ತಕ್ಕಂಥ ಸ್ಟಾರ್ ನಟಿಯರು ನಿಮಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದೆ, ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡ್ತೀವಿ ಅಥವಾ ಮತ್ತೊಂದು ಮಾಡ್ತೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಯಾಕೆ ಕನ್ನಡದ ನೆಲಜಲದ ಭಾಷೆಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಯಾಕೆ ಧ್ವನಿ ಎತ್ತಲಿಕ್ಕೆ ಆಗೋದಿಲ್ಲ? ನಿಮಗೆ ನೇರವಾಗಿ ನಿಮ್ಮ ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ಅಥವಾ ಕೆಲವು ಏನು ರ್ಯಾಶ್ ಆಗಿ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವು ಪದಗಳನ್ನು ಬಳಸಿದ್ರೆ ನಿಮಗೆ ಕೋಪ ಬಂದ್ಬಿಡುತ್ತೆ. ಅದು ನಿಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ನಟ ನಟಿಯರು ಇರ್ಬೋದು, ಯಾರೇ ಆಗಿರಲಿ. ಎಷ್ಟು ಜನ ಇವತ್ತು ಕನ್ನಡ ಪರವಾದಂಥ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ? ಎಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ? ಕಳೆದ ಬಾರಿ ಕಾವೇರಿ ವಿಚಾರದಲ್ಲಿ ಹೋರಾಟ ಆದ ಸಂದರ್ಭದಲ್ಲಿ ಸಾಕಷ್ಟು ಇದು ಮುಖಂಡರುಗಳು, ಸುದೀಪ್ ಅವರು ಇರ್ಬೋದು, ದರ್ಶನ್ ಇರ್ಬೋದು, ವಿಜಯ್ ಇರ್ಬೋದು ಅಥವಾ ಗಣೇಶ್ ಇರ್ಬೋದು, ಕೆಲವು ನಟರು ಭಾಗವಹಿಸಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದೇ ಬದ್ಧತೆಯನ್ನು ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ನಟ ನಟಿಯರಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಪಾಲಿಸಬೇಕು. ಲವ್ಲಿ ಪ್ರೇಮ್ ಅವರನ್ನು ಈ ವಿಚಾರದಲ್ಲಿ ನಾವು ಮೆಚ್ಚಲೇಬೇಕು. ಕನ್ನಡದ ಪರದ ಯಾವುದೇ ಹೋರಾಟಗಳು ಬಂದಂಥ ಸಂದರ್ಭದಲ್ಲಿ ಮುಂದೆ ನಿಲ್ತಾರೆ. ಯಾಕೆ ನಿಮಗೆ ಯಾಕೆ ಅದು ಬರೋದಿಲ್ಲ? ತೀರ್ಥಹಳ್ಳಿಯಿಂದ ಒಂದು ಪುಟ್ಟ ಹಳ್ಳಿಯಲ್ಲಿ ಬಂದಂಥ ಕವಿರಾಜ್ ಅನ್ನುವಂಥ ಚಿತ್ರ ಸಾಹಿತಿ ಕನ್ನಡ ಪರವಾದಂಥ ಧ್ವನಿಯನ್ನು ಎತ್ತುತ್ತಾರೆ, ಒಂದು ಟೀಮನ್ನು ಕಟ್ಕೊಳ್ತಾರೆ, ಕನ್ನಡ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಅವರಿಗೆ ಯಾವ ಚಿತ್ರರಂಗದಲ್ಲಿರ್ತಕ್ಕಂಥ ಯಾರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡೋದಿಲ್ಲ. ಕನ್ನಡದಲ್ಲಿ ಕನ್ನಡ ಪರವಾದಂಥ ಧ್ವನಿಯನ್ನು ಎತ್ತಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಕನ್ನಡ ಚಿತ್ರರಂಗದ ಕೆಲವರು ಇದ್ದಾರೆ. ಆದರೆ ಅವರಿಗಾದರೂ ನೀವು ಏನು ಧ್ವನಿಯನ್ನು ಕೊಡುವಂಥ ಅಥವಾ ಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಅದೂ ಮಾಡೋದಿಲ್ಲ. ನಿಮ್ಮ ಬಗ್ಗೆ ಮಾತನಾಡಿದ ತಕ್ಷಣವೇ ಇವರು ಚಿತ್ರರಂಗದ ಬಗ್ಗೆ ಮಾತನಾಡ್ತಾರೆ, ಚಿತ್ರರಂಗದ ಇದ್ರ ಬಗ್ಗೆ ಮಾತಾಡ್ತಾರೆ, ಸ್ಟಾರ್ ನಟ ನಟಿಯರ ಬಗ್ಗೆ ಮಾತನಾಡ್ತಾರೆ ಅಂಥೇಳಿ ನೀವು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಧ್ವನಿಯನ್ನು ಎತ್ತುತ್ತೀರಿ. ನಿಮಗೆ ಹಾಗಾದ್ರೆ ಇಲ್ಲಿ ಅನ್ನವನ್ನು ತಿನ್ನೋದಿಲ್ವ ನೀವು? ಇಲ್ಲಿಯ ಜನರ ದುಡ್ಡಲ್ಲಿ ನೀವು ಬೆಳೆದಿಲ್ವ ಇವತ್ತು? ನಿಮ್ಮ ಚಿತ್ರಗಳನ್ನು ಅಥವಾ ನಿಮ್ಮ ಧಾರಾವಾಹಿಗಳನ್ನು ನೋಡಲಿಕ್ಕೆ ಕನ್ನಡದಲ್ಲಿರ್ತಕ್ಕಂಥ ಕನ್ನಡ ಮನಸ್ಸುಗಳು ಕೆಲಸ ಮಾಡೋದಿಲ್ವಾ? ಅವರ ಜೇಬಿನ ಹಣವನ್ನು ನಿಮಗೋಸ್ಕರ ಖರ್ಚು ಮಾಡೋದಿಲ್ವಾ? ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರಾ? ಇವತ್ತು ದರ್ಶನ್ ಅವರ ಕೇಸ್ ಏನೇ ಆಗಿರಲಿ, ಆದರೆ ದರ್ಶನ್ ಅವರ ಪರವಾಗಿ ಇಡೀ ಕರ್ನಾಟಕದ ಒಂದು ಯುವ ಟೀಮು ಅವ್ರ ಜೊತೆ ನಿಲ್ಲುತ್ತೆ ಅಂದರೆ ಅವರು ಕೆಲವು ಚಿತ್ರಗಳ ಮೂಲಕ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಇದೆಯಲ್ಲ, ಜೊತೆಗೆ ಅದರ ಆಚೆಗೆ ಅವರು ಮಾಡುವಂಥ ಕೆಲವು ಕೆಲಸಗಳಿದೆಯಲ್ಲ, ಆ ಕಾರಣಕ್ಕೆ ಆ ರೀತಿ ಒಂದು ಫ್ಯಾನ್ ಫಾಲೋವರ್ಸ್ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಇವತ್ತು ಶಿವರಾಜ್ ಕುಮಾರ್ ಅವರಿಗಾಗಲಿ, ಸುದೀಪ್ ಅವರಿಗಾಗಲಿ ಅಥವಾ ಶಿವಣ್ಣ ಅವರಿಗಾಗಲಿ ಯಾಕೆ ಈ ರೀತಿ ಒಂದು ಇಡೀ ದೊಡ್ಡ ರೀತಿಯ ಒಂದು ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ
ಅಲ್ಲಲ್ಲಿ ಸ್ವಲ್ಪ ಮಟ್ಟಿನ ಕನ್ನಡ ಪರವಾದಂಥ ಕೆಲಸಗಳು ಅಥವಾ ಕನ್ನಡದ ಮನಸ್ಸುಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂಥದ್ದು. ಸೊ ಈ ಥರದ ಕೆಲಸಗಳು ಮಾಡೋ ಕಾರಣಕ್ಕೋಸ್ಕರ ಅವರಿಗೊಂದು ದೊಡ್ಡ ಬೆಲೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಿಗುತ್ತೆ. ಆದರೆ ಕನ್ನಡದ ಭಾಷೆ ಅಥವಾ ಇಲ್ಲಿನ ನೆಲ ಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದ್ಯಾವುದು ಇರಲಿ ಪಕ್ಕಕ್ಕೆ ಇಡೋಣ, ನಾನು ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇರುವಂಥದ್ದೇ ಚಲನಚಿತ್ರರಂಗ ಬೆಳೀಲಿ, ಇಲ್ಲಿ ಬೇರೆ ಬೇರೆ ಅವಕಾಶಗಳು ಸೃಷ್ಟಿಯಾಗಲಿ. ಸೊ ಇಲ್ಲಿ ಕೆಲವು ಸಿನಿಮಾಗಳು ಥಿಯೇಟ್ರಿಗೇನೆ ಬರದೇನೆ ಕೆಲವು ನಷ್ಟವನ್ನು ಅನುಭವಿಸಿರುವಂಥ ಸಂದರ್ಭದಲ್ಲಿ ಅವುಗಳ ಮೂಲಕ ಒಂದು ರೀತಿಯ ಹೊಸ ಬೆಳವಣಿಗೆಗಳಾಗಬೇಕು, ಹೊಸಬರಿಗೆ ಒಂದು ಅವಕಾಶಗಳು ಸಿಗಬೇಕು. ನುರಿತ ತಂತ್ರಜ್ಞರಿದ್ದಾರೆ, ಕ್ಯಾಮ್ರಾಮನ್ಗಳಿದ್ದಾರೆ ಅಥವಾ ನಿರ್ದೇಶಕರಿದ್ದಾರೆ, ಅವರ ಪ್ರತಿಭೆಗಳಲ್ಲಿ ಅವರಲ್ಲಿರ್ತಕ್ಕಂಥ ಸ್ಕಿಲ್ಗಳು ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಜನರ ದುಡ್ಡಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಅಲ್ಲಿ ರಾಜಕಾರಣಿಗಳಿಗೆ ಲಾಭ ಇದೆಯಾ ಅಥವಾ ಜನಸಾಮಾನ್ಯರಿಗೆ ಅದರಿಂದ ಲಾಭ ಇದೆಯಾ? ಚಲನಚಿತ್ರರಂಗದಲ್ಲಿ ಇರ್ತಕ್ಕಂಥ ನಟ ನಟಿಯರು ಯಾರಿದ್ದಾರೆ, ತಂತ್ರಜ್ಞರು ಯಾರಿದ್ದಾರೆ, ನಿರ್ದೇಶಕರು ಯಾರಿದ್ದಾರೆ, ನಿರ್ಮಾಪಕರು ಯಾರಿದ್ದಾರೆ, ಅವರಿಗೆ ಈ ಚಲನಚಿತ್ರೋತ್ಸವದಿಂದ ಲಾಭ ಇರ್ತಕ್ಕಂಥದ್ದು. ಗಿರಿಜಾ ಲೋಕಕೋಶ್ ಅವರು ಒಂದು ಮಾತನ್ನೇ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಮಾತನ್ನೇ ಉಲ್ಲೇಖ ಮಾಡ್ತಾನೆ. ಅವ್ರು ಹೇಳಿರುವಂಥದ್ದು ಸರಿ ಇದೆ, ಅವರು ಬಳಸಿರ್ತಕ್ಕಂಥ ಪದಗಳು ಬೇರೆ ಇರ್ಬೋದು, ಆದರೆ ಇಲ್ಲಿ ಇದು ನಮಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡಿರುವಂಥದ್ದು. ಸೊ ನಾವು ಇದರ ಲಾಭವನ್ನು ಪಡ್ಕೊಳ್ಬೇಕು. ಎಲ್ಲರೂ ಕೂಡ ನಾವು ನಮ್ಮ ಕಾಲದಲ್ಲಿ ಒಂದು ವಾರಗಟ್ಟಲೆ ಶೂಟಿಂಗನ್ನು ನಿಲ್ಲಿಸಿ ಅಥವಾ ನಮ್ಮ ಕೆಲಸಗಳನ್ನು ಬಿಟ್ಟು ನಾವು ಇಂಥ ಚಲನಚಿತ್ರೋತ್ಸವಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಆದರೆ ಇತ್ತೀಚಿನ ಜನಮಾನದಲ್ಲಿ ನೆಲೆಸಿರ್ತಕ್ಕಂಥ ಹೀರೋಗಳು ಹೀರೋಯಿನ್ಗಳು ಏನಿದ್ದಾರೆ ಇವರು ಬರಬೇಕಿತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಸರಿ ಅಲ್ವಾ ಅದು? ಸೊ ನಿಮಗೆ ನಿಜಕ್ಕೂ ಕನ್ನಡದ ಪರವಾದಂಥ ಮನಸ್ಸು ಅನ್ನುವಂಥದ್ದಿದ್ರೆ, ಅಥವಾ ನಾವು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕನ್ನಡದ ನೆಲದ ಜನರ ಹಣದ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದಿದ್ರೆ ನೀವು ಅಲ್ಲಿಗೆ ಬರ್ತೀರಿ. ಆದರೆ ನಿಮಗೆ ಆ ಮನಸ್ಸುಗಳಿಲ್ಲ. ನೀವು ಒಂದೆರಡು ಸಿನಿಮಾಗಳನ್ನು ಮಾಡಿದ ತಕ್ಷಣವೇ ನೀವು ದೊಡ್ಡ ಸ್ಟಾರ್ಗಳು, ನಿಮ್ಮನ್ನು ಜನರು ಒಂದು ರೀತಿ ಹಾಡಿ ಹೊಗಳಿದ ತಕ್ಷಣವೇ ನಿಮ್ಮ ಕೇವಲ ನಟನೆಯಿಂದ ಮಾತ್ರ ಹೊಗಳೋದಲ್ಲ, ನೀವು ಕನ್ನಡಿಗರು ಅನ್ನೋ ಕಾರಣಕ್ಕಾಗಿ ಹೊಳ್ತಾರೆ, ಕನ್ನಡಿಗರು ಅನ್ನೋ ಕಾರಣಕ್ಕಾಗಿ ನಿಮ್ಮ ಹಿಂದೆ ಬರ್ತಾರೆ, ನಿಮ್ಮನ್ನು ಬೆಂಬಲಿಸ್ತಾರೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ತೆಲುಗು ತಮಿಳು ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತವೆ. ಆದರೆ ಅವ್ರಿಗೂ ಅಷ್ಟೇ ಫ್ಯಾನ್ ಫಾಲೋವರ್ಸ್ಗಳು ಇದ್ರೂ ಕೂಡ ನಿಮ್ಮನ್ನು ಯಾಕೆ ಸದಾ ಬೆಂಬಲಿಸ್ತಾರೆ ಅಂದರೆ ನೀವು ಇಲ್ಲಿಯವರು, ಕರ್ನಾಟಕದ ಮಣ್ಣಿನ ಮಕ್ಕಳು ಅನ್ನೋ ಕಾರಣಕ್ಕಾಗಿ. ಆದರೆ ನೀವು ಇವತ್ತು ಕರ್ನಾಟಕದ ನೆಲ ಜಲದ ವಿಚಾರ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ಅಥವಾ ಯಾವುದೋ ಒಬ್ಬ ಅಮಾಯಕನಿಗೆ ಕಂಡಕ್ಟರ್ಗೆ ಅಲ್ಲಿ ಮರಾಠಿಗರು ಹಲ್ಲೆ ಮಾಡಿ ಅವನಿಗೆ ಓಡಿಸ್ತಾರೆ ಅಂದರೆ ಅದರ ಬಗ್ಗೆ ಒಂದು ಟ್ವೀಟ್ ಇಲ್ಲ, ಒಂದು ಮಾತಿಲ್ಲ. ಮೀಡಿಯಾಗಳನ್ನು ಕರೆದು ಒಂದು ರೀತಿ ಮಾತಾಡುವಂಥದ್ದು ಬೇಡ, ನೀವು ಮೀಡಿಯಾಗಳನ್ನು ಬಿಟ್ಟುಬಿಡಿ. ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾದರೂ ಒಂದು ಕನಿಷ್ಠ ಪಕ್ಷ ಒಂದು 4-5 ಲೈನ್ಗಳನ್ನು ಬರ್ಕೊಂಡಿದ್ದೀರೇನ್ರಿ ನೀವು? ನಿಮಗೆ ಯಾಕ್ರಿ ಬೇಕು ಕರ್ನಾಟಕದ ಜನಾಮ್ಯತೆ? ಅವ್ರು ಕೊಡುವಂಥ ದುಡ್ಡು ಬೇಕು, ಅವರು ಬಂದು ನಿಮ್ಮ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಬೇಕು, ನಿಮ್ಮ ಧಾರಾವಾಹಿಗಳನ್ನು ಮನೇಲಿ ಕೂತು ದುಡ್ಡು ಖರ್ಚು ಮಾಡಿಕೊಂಡು ಪ್ರತಿ ತಿಂಗಳು ಕೇವಲ ದುಡ್ಡು ಕಟ್ಕೊಂಡು ಅವರು ನೋಡಬೇಕು, ಯೂಟ್ಯೂಬ್ಗಳಲ್ಲಿ ನಿಮ್ಮನ್ನು ನೋಡಿ ನಿಮಗೆ ವ್ಯೂಸ್ ಕೊಡಬೇಕು. ಆದರೆ ಕರ್ನಾಟಕದ ಜನರ ಸಂಕಷ್ಟಗಳು, ಜನರ ಸಮಸ್ಯೆಗಳು, ಕನ್ನಡದ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನೀವು ಫುಲ್ ಬ್ಯುಸಿ. ಸೊ ಇದು ನೀವು ಮಾಡುವಂಥ ಕೆಲಸ. ನಿಮಗೆ ಏನಾದರೂ ಮಾತಾಡಿಬಿಟ್ರೆ ಅಥವಾ ನಿಮ್ಮನ್ನು ತೆಗಳ್ಬಿಟ್ರೆ ನೀವು ದೊಡ್ಡ ಸ್ಟಾರ್ ನಟರು, ನಿಮಗೆ ಪಾಪ ಅವಮಾನ ಆಗ್ಬಿಡುತ್ತೆ. ಇದು ನಿಮ್ಮ ನಡವಳಿಕೆ ಅಲ್ವಾ? ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೆಲವರು, ನಾನು ನೇರವಾಗಿ ಹೇಳ್ತೀನಿ, ಕೆಲವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡ್ತೀರಿ. ನೀವು ಯಾಕೆ ಇದರ ಬಗ್ಗೆ ಧ್ವನಿ ಎತ್ತೋದಿಲ್ಲ? ಎಲ್ಲೋ ಕೆಲವರು ಇಂಥ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಿ. ಕಳೆದ ಬಾರಿ ಕೆಲವು ನಿಮ್ಮನ್ನು ಬಂದು ಕರೆದಂಥ ಸಂದರ್ಭದಲ್ಲಿ ಕೆಲವರು ಭಾಗಿಯಾಗಿದ್ದೀರಿ, ಕೆಲವರು ಭಾಗಿಯಾಗಿಲ್ಲ. ಆದರೆ ಭಾಗ್ಯ ಆಗದೇ ಇರೋರ ಬಗ್ಗೆ ಇದು ನಾಡು ನುಡಿಯ ವಿಚಾರ. ನಾವೆಲ್ಲರೂ ಕೂಡ ಕನ್ನಡದ ಜನರು, ಇವತ್ತು ಕನ್ನಡದ ಋಣದಲ್ಲಿದ್ದೀವಿ. ನಾವು ಈ ಹೋರಾಟಗಳಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಆಗೋದಿಲ್ವಾ? ಹೇಳಲಿಕ್ಕೆ ಆಗೋದಿಲ್ವಾ ನಿಮಗೆ? ಕನ್ನಡದ ಭಾಷೆ, ನೆಲ, ಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ದಯಮಾಡಿ ನೀವು ಇಲ್ಲಿಯ ಜನರ ಅನ್ನದ ಋಣದಲ್ಲಿ ಬೆಳೆದಂಥವ್ರು, ಅದನ್ನು ಮರಿಬಾರ್ದು. ನೀವು ಇಲ್ಲಿಯ ರೈತರ ಶ್ರಮದ ಫಲವಾಗಿ ಇವತ್ತು ನೀವು ಇಲ್ಲಿ ಬೆಳೆದು ನಿಂತಿದ್ದೀರಿ. ಅವರು ಬೆಳೆದಂಥ ಇಲ್ಲಿಯ ರೈತರು, ಕರ್ನಾಟಕದ ರೈತರು ಬೆಳೆದಂಥ ಅನ್ನವನ್ನು ನೀವು ತಿಂತಾ ಇದ್ದೀರಿ. ಇವತ್ತು ಶ್ರಮಿಕರ ಹಣದಲ್ಲಿ ಇವತ್ತು ನೀವು ಬದುಕ್ತಾ ಇದ್ದೀರಿ. ನೀವು ಮಾಡಿದ ಸಿನಿಮಾವನ್ನು ನೀವು ಜನ ಮೆಚ್ಚಬೇಕು ಅನ್ನೋದಾದರೆ, ನೀವು ನಷ್ಟ ಅನುಭವಿಸಬಾರ್ದು ಅನ್ನೋದಾದರೆ ಕರ್ನಾಟಕದ ಜನ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಯಾವಾಗ ಬರ್ತಾರೆ ಅಂದರೆ ನೀವು ಅವರಿಗೆ ಸ್ಪಂದಿಸಿದಾಗ ಬರ್ತಾರೆ. ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಕೂಡ ಫೇಲ್ಯೂರ್ ಆಗದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಓಡ್ತಾ ಇದ್ವು, ಜೊತೆಗೆ ಅವರಿಗೆ ಜನ ಬೆಂಬಲವಾಗಿ ನಿಲ್ತಾ ಇದ್ರು ಅಂದರೆ ಕರ್ನಾಟಕದ ಕನ್ನಡದ ನಾಡು ನುಡಿಯ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು
ಪ್ರತಿ ಹಂತದಲ್ಲೂ ಕೂಡ ಜನರ ಪರವಾಗಿ ಬೆಂಬಲವಾಗಿ ನಿಲ್ತಾ ಇದ್ರು. ಅಭಿಮಾನಿ ದೇವರುಗಳು ಅಂತೇಳಿ ಯಾಕೆ ಅವರು ಕರಿತಾ ಇದ್ದು ಅಂದರೆ ಜನ ಈ ರೀತಿ ಅವರ ಜೊತೆಗೆ ನಿಂತ ಕಾರಣಕ್ಕಾಗಿ. ಕೇವಲ ಕರ್ನಾಟಕದ ಅಥವಾ ಸ್ಯಾಂಡಲ್ವುಡ್ನ ಒಂದು ಏನು ಸಿನಿಮಾದ ಒಂದು ಕುಟುಂಬ ಮಾತ್ರ ಕರ್ನಾಟಕದ ಜನರ ಪರವಾಗಿ ನಿಲ್ಬೇಕಾ? ನೀವೆಲ್ಲ ಹಾಗಾದ್ರೆ ಅವರ ದುಡ್ಡಲ್ಲಿ ಬದುಕ್ತಾ ಇಲ್ವಾ? ನೀವು ಸಿನಿಮಾಗಳನ್ನು ಮಾಡಿದ ಮಾತ್ರಕ್ಕೆ ಯಾವುದೋ ಒಬ್ಬ ಏನು ನಿರ್ಮಾಪಕ ನಿಮಗೆ ಒಂದು ಸಿನಿಮಾ ಮಾಡಿ ನಿಮಗೆ ಸ್ಟಾರ್ಗಿರಿ ಕೊಟ್ಟ ಮಾತ್ರಕ್ಕೆ ನಿಮ್ಮ ಜನ ನೋಡಿಬಿಡ್ಬೇಕಾ? ನಿಮಗೆ ನಿಜಕ್ಕೂ ಬದ್ಧತೆ ಅನ್ನೋದಿದ್ರೆ ಕನ್ನಡದ ಜನರ ನಾಡಿ ಮಿಡಿತ ನಿಮಗೆ ಅರ್ಥ ಆಗಬೇಕು. ನೀವು ನಿಮ್ಮ ಸಿನಿಮಾಗಳು ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಥಿಯೇಟರ್ಗಳಿಗೆ ಹೋಗ್ತೀರಿ, ಜನರ ಏನು ನಾಡಿ ಮಿಡಿತ ಅರಿಯುವಂಥ ಪ್ರಯತ್ನವನ್ನು ಮಾಡಬೇಕಂತ ಸಂದರ್ಭದಲ್ಲಿ ಅದು ಬೇಡ. ಆದರೆ ನಿಮ್ಮ ಸಿನಿಮಾಗಳು ಬರ್ತವೆ, ಅವುಗಳನ್ನು ಬೆಂಬಲಿಸಲಿಕ್ಕಾದರೂ ಜನ ಇಲ್ಲಿ ನೆಮ್ಮದಿಯಿಂದ ಇರಬೇಕಲ್ವಾ? ಸೊ ಬೆಳಗಾವಿಯಲ್ಲಿ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ, ಕನ್ನಡಿಗನ ಮೇಲೆ ಹಲ್ಲೆ ಆಗಿದೆ. ಈ ವಿಚಾರದಲ್ಲಿ ನೀವು ಕಲಾವಿದರು, ನಾವು ಭಾಷಾ ರಹಿತರು, ಜಾತಿ ರಹಿತರು, ಎಸ್ ಒಪ್ಕೊಳ್ಳೋಣ. ನೀವು ಬೇರೆ ರಾಜ್ಯಗಳ ಜೊತೆಯಲ್ಲಿ ಅಥವಾ ಅಲ್ಲಿಯ ಕಲಾವಿದರ ಜೊತೆಯಲ್ಲಿ ನೀವು ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ಸಂಬಂಧಗಳನ್ನು ಇಟ್ಕೊಂಡಿರ್ಬೋದು ಅಥವಾ ಸ್ನೇಹವನ್ನು ಇಟ್ಕೊಂಡಿರ್ಬೋದು, ಎಲ್ಲ ಓಕೆ, ಇರಲೇಬೇಕಾದು. ಆದರೆ ಇಲ್ಲಿಯ ಭಾಷೆ ನೆಲಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಧ್ವನಿಗೆ ಅಡಿಗೆ ಹೋಗ್ಬಿಡುತ್ತಾ? ಅಥವಾ ನೀವು ಧ್ವನಿ ಎತ್ತಿಬಿಟ್ರೆ ಅಲ್ಲಿ ಏನಾದ್ರು ಅವಕಾಶಗಳು ಕಡಿಮೆ ಆಗ್ತಾವ? ಯಾಕೆ ಬೇರೆ ರಾಜ್ಯಗಳಿಂದ ನಮಗೆ ಇಲ್ಲಿ ಕಲಾವಿದರನ್ನ ಕರೆಸಿ ನೀವು ಸಿನಿಮಾಗಳನ್ನು ಮಾಡೋದಿಲ್ವಾ? ನಾವು ಆ ಕರ್ನಾಟಕದ ಜನ ಆವಾಗ ಎಲ್ಲವನ್ನು ಒಪ್ಕೊಂಡು ನಿಮ್ಮನ್ನು ಒಪ್ಕೊಂಡಿಲ್ವಾ? ನಿಮ್ಮ ಸಿನಿಮಾಗಳನ್ನು ನೋಡೋದಿಲ್ವಾ ಕರ್ನಾಟಕದ ಜನ? ಹಾಗೆ ನೀವು ಅಲ್ಲಿ ಹೋಗಿ ಸಿನಿಮಾ ಮಾಡುವಂಥದ್ದು ಇರ್ಬೋದು ಅಥವಾ ಅವರು ಬಂದು ಇಲ್ಲಿ ಸಿನಿಮಾ ಮಾಡುವಂಥದ್ದು ಅದು ಕಾಮನ್. ಅದು ನಿಮ್ಮ ದುಡಿಮೆಗಾಗಿ ನಿಮ್ಮ ಏಳಿಗೆಗಾಗಿ ನೀವು ಮಾಡಿಕೊಳ್ಳುವಂಥದ್ದು. ಮೊದಲನೆಯದ ಹೆಜ್ಜೆನೇ ನಿಮ್ಮ ಏಳಿಗೆಗಾಗಿ, ನಿಮಗೆ ಹೆಸರು ಮಾಡಿಕೊಳ್ಳಿಕ್ಕೋಸ್ಕರ, ನಿಮಗೆ ದುಡ್ಡು ಮಾಡಿಕೊಳ್ಳಿಕ್ಕೋಸ್ಕರ ನೀವು ಸಿನಿಮಾಗಳನ್ನು ಮಾಡುವಂಥದ್ದು. ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಆದರೆ ಅದರ ಆಚೆಗೆ ಕಲೆಯ ಬಗ್ಗೆ ನಿಮ್ಮ ಸೇವೆ ಇರುತ್ತೆ, ಕಲೆಯ ಬಗ್ಗೆ ನಿಮ್ಮದೇ ಆದ ಒಂದು ಜವಾಬ್ದಾರಿಗಳಿರುತ್ತೆ. ಕರ್ನಾಟಕದ ನಾಡು ನುಡಿ ವಿಚಾರ, ಭಾಷೆಯ ವಿಚಾರ ಬಂದಂಥ ಸಂದರ್ಭದಲ್ಲಿ ನಿಮಗೊಂದು ಜವಾಬ್ದಾರಿ ಅನ್ನೋಂಥದ್ದು ಇರಲೇಬೇಕು. ಆಗ ಮಾತ್ರ ಕರ್ನಾಟಕದ ಜನ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದ್ಯಾವುದೂ ಬೇಡ ಅನ್ನೋ ರೀತಿಯಲ್ಲಿ ನಾವು ಸಿನಿಮಾಗಳನ್ನ ಮಾಡ್ತೀವಿ, ನೀವು ಸಿನಿಮಾಗಳನ್ನು ನೋಡಿ ಅಂದರೆ ಯಾವನು ಸಿನಿಮಾಗೆ ನಿಮ್ಮನ್ನು ನೋಡಲಿಕ್ಕೆ ಸಿನಿಮಾ ಥಿಯೇಟ್ರಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಅಲ್ಲಿಯ ಜನರ ಸಮಸ್ಯೆಗಳಿಗೆ, ಕರ್ನಾಟಕದ ಜನರ ಸಮಸ್ಯೆಗಳಿಗೆ ನೀವು ಸ್ಪಂದಿಸೋದಿಲ್ಲ ಅನ್ನೋದಾದರೆ ನಿಮ್ಮ ಸಿನಿಮಾಗಳನ್ನು ಅವ್ರ ಜೇಬಿಂದ ಕಷ್ಟ ನಷ್ಟ ಏನೇ ಇದ್ದರೂ ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಬೇಕು ಅಂಥೇಳಿ ನಿಮ್ಮನ್ನು ಬೆಂಬಲಿಸ್ಕೊಂಡು ಥಿಯೇಟ್ರಿಗೆ ಬರುವಂಥ ಅಗತ್ಯ ಏನಿದೆ ರೀ? ದಯಮಾಡಿ ಇದನ್ನು ನಾನು ತುಂಬ ಸೀರಿಯಸ್ ಆಗಿ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರ ಆಡಿರ್ತಕ್ಕಂಥ ಮಾತಿನಲ್ಲಿ ಒರಟತನ ಇರ್ಬೋದು, ಆದರೆ ಅವರು ಮಾಡಿರ್ತಕ್ಕಂಥ ಮಾತಿನಲ್ಲಿ ಸತ್ಯ ಇದೆ. ಅವ್ರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಸತ್ಯ ಇದೆ, ಕಟು ಸತ್ಯ ಇದೆ. ಮೇಕೆದಾಟು ಹೋರಾಟ ಮಾಡಿದಂಥ ಸಂದರ್ಭ ಅದು ಯಾವುದೇ ಪಾರ್ಟಿ ಮಾಡಿರಲಿ, ಆದರೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಜನರಿಗೆ ನೀರು ಕೊಡಬೇಕು, ಜೊತೆಗೆ ಕರ್ನಾಟಕದಲ್ಲಿ ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ನೀರಿನ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗುತ್ತೆ ಅಂತೇಳಿ ಹೋರಾಟವನ್ನು ಮಾಡಿದರು. ಅದು ಯಾವುದೇ ಪಾರ್ಟಿ ಮಾಡಿರಲಿ, ಅದನ್ನು ರಾಜಕಾರಣಕ್ಕೆ ಅವರು ಬಳಸ್ಕೊಳ್ತಾರೋ ಬಳಸ್ಕೊಳ್ಳೋದಿಲ್ಲೋ ಅದು ಅವರ ವೈಯಕ್ತಿಕ ವಿಚಾರ. ಆದರೆ ನೆಲಜಲ ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬೇಕಿತ್ತು. ಅವತ್ತು ಕೆಲವರು ಕೊಟ್ಟಿಲ್ಲ. ಹಾಗಾಗಿ ಅವರ ಕೋಪದಲ್ಲಿ ಆ ಮಾತುಗಳನ್ನು ಆಡಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಆದರೆ ಬೇರೆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ದೀರಿ? ನಾನು ಇಷ್ಟೊತ್ತು ಹೇಳಿದ್ನಲ್ವಾ, ಭಾಷೆ ನೆಲಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ಮೊದಲು ಧ್ವನಿ ಎತ್ತಬೇಕು. ನಿಮ್ಮನ್ನು ಅನುಸರಿಸುವಂಥ ಕರ್ನಾಟಕದ ಜನ ಆವಾಗ ಇನ್ನಷ್ಟು ಆ ಧ್ವನಿಯನ್ನು ಜೋಡಿಸ್ತಾರೆ, ಧ್ವನಿ ಸೇರಿಸ್ತಾರೆ. ಆಗ ಅದಕ್ಕೊಂದು ಫೋರ್ಸ್ ಅಂತ ಬರುತ್ತೆ. ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದೆ ನಿಲ್ತೀನಿ, ನಾನು ರೆಡಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಸಾಹಿತಿಗಳು, ರಾಜಕಾರಣಿಗಳು, ಜನಸಾಮಾನ್ಯರು, ಉದ್ಯಮಿಗಳು ಎಲ್ಲರೂ ಕೂಡ ಸಗಟಾಗಿ ಹೋರಾಟಕ್ಕೆ ಧುಮುಕಿದ್ರು. ಅದರ ಪ್ರತಿಫಲ ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆದರೆ ಇವತ್ತು ಅಂಥ ಒಂದು ಹೋರಾಟಗಳನ್ನು ಮಾಡಲಿಕ್ಕೆ ನೀವು ಯಾರು ಮುಂದೆ ಬಂದಿದ್ದೀರಿ? ನೀವೇ ಸಂಘಟನೆ ಮಾಡಿ ನಡೆಸಬಹುದು, ಆಗಲ್ಲ ಅಂತ ಇಲ್ಲ. ಕರ್ನಾಟಕದ ನೆಲಜಲದ ವಿಚಾರ ಸಂಬಂಧಪಟ್ಟ ಹಾಗೆ ಯಾರೂ ನಿಮ್ಮನ್ನು ತೆಗೊಳ್ಳೋದಿಲ್ಲ, ಬೈಯೋದಿಲ್ಲ, ನಿಲ್ಲಿಸೋದಿಲ್ಲ, ಅಥವಾ ಇವರೇನು ಹೋರಾಟ ಮಾಡ್ತಿದ್ದಾರೆ ನಾನ್ಯಾಕೆ ಹೋಗಬೇಕು ಅನ್ನೋ ರೀತಿಯಲ್ಲಿ ನಿಲುವುಗಳನ್ನು ಕೂಡ ತಾಳೋದಿಲ್ಲ. ನಿಮ್ಮ ಜೊತೆಗೆ ನಿಲ್ತಾರೆ. ಆದರೆ ಕನ್ನಡದ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಕೆಲವು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ಕೊಳ್ತವೆ, ಅವ್ರ ಪಾಡಿಗೆ ಅವ್ರು ಕೇಸ್ ಹಾಕಿಸ್ಕೊಳ್ತಾರೆ, ಅವ್ರ ಪಾಡಿಗೆ ಅವರು ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಹೆಚ್ಚು ಕಡಿಮೆ ಆದರೆ ಅವ್ರು ಜೈಲಿಗೆ ಹೋಗ್ತಾರೆ. ಅವ್ರು ಕನ್ನಡ ಪರ ಸಂಘಟನೆ ಇರೋರಲ್ವಾ? ಕನ್ನಡ ಪರ ಸಂಘಟನೆಗಳು ಹೋರಾಟ ಅಂದರೆ ಅವ್ರು ಕನ್ನಡ ಪರವಾಗಿ ಧ್ವನಿ ಎತ್ತುವಂಥದ್ದು, ಜೈಲಿಗೆ ಹೋಗುವಂಥದ್ದು. ಇದು ಹೆಂಗಿದ್ರು ಸರ್ಕಾರ ಮತ್ತು ಅವರ ನಡುವೆ ಬಿಟ್ಟಿದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಸ್ಟಾರ್ ನಟ ನಟಿಯರು ವರ್ತಿಸ್ತಾ ಇದ್ದೀರಿ.
ದಯಮಾಡಿ ಇದನ್ನು ಬಿಡಬೇಕು. ನೀವು ಕನ್ನಡ ಪರವಾಗಿ ನಿಂತರೆ ಇಡೀ ರಾಜಕಾರಣಿಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನ ನಿಮ್ಮ ಪರವಾಗಿ ನಿಲ್ತಾರೆ. ಆ ಥರದ ನಿಲುವುಗಳನ್ನು ನೀವು ತೆಗೆದುಕೊಳ್ಬೇಕು. ಒಬ್ಬ ನಟ ನಟಿಯರಿಗೆ ಇರಬೇಕಾದಂಥ ಮೂಲಭೂತವಾದಂಥ ಮುಖ್ಯವಾದಂಥ ಜವಾಬ್ದಾರಿ ಅದು. ನೀವು ಸಂಘಟನೆ ಮಾಡಿ, ಹೋರಾಟಗಳನ್ನು ಮಾಡಿ, ನಾನು ಹೇಳೋದಿಲ್ಲ, ಅದು ನಿಮಗೆ ಆಗೋತ್ತಾ ಆಗಲ್ವೋ ಅದು ನೀವು ಡಿಸೈಡ್ ಮಾಡಬೇಕು. ಆದರೆ ಹೋರಾಟಗಳಾದಂಥ ಸಂದರ್ಭದಲ್ಲಿ ಈ ಥರದ ವಿಚಾರಗಳು ಅಥವಾ ಕನ್ನಡಿಗರ ಮೇಲೆ ಹಲ್ಲೆಗಳಾದಂಥ ಸಂದರ್ಭದಲ್ಲಿ, ಇಲ್ಲಿ ಯಾರೋ ಏನೋ ಮಾಡಿದ್ರು ಅನ್ನೋಂಥ ಸಂದರ್ಭದಲ್ಲಿ, ಅಥವಾ ಅನ್ಯ ಭಾಷಿಗರಿಂದ ನಮ್ಮ ಮೇಲೆ ಅಥವಾ ಕನ್ನಡಿಗರ ಮೇಲೆ ದಾಳಿಗಳಾದಂಥ ಸಂದರ್ಭದಲ್ಲಿ ಅದರ ಪರವಾದಂಥ ಧ್ವನಿಯನ್ನು ಎತ್ತಿದರೆ ಆ ಧ್ವನಿಗೆ ಒಂದು ಫೋರ್ಸ್ ಅಂತ ಬರುತ್ತೆ. ಇನ್ಮೇಲಾದರೂ ಕೂಡ ನೀವು ಕನ್ನಡಿಗರ ಪರವಾಗಿ, ಕನ್ನಡದ ನೆಲಜಲದ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ ಕೆಲಸ ಮಾಡ್ತೀರಿ ಅನ್ನುವಂಥ ನಂಬಿಕೆ ಜೊತೆಗೆ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.